ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯಾಜ್. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೋಡಿ, ನನ್ನ ದೊಡ್ಡ ಮಗಳು ತಂಗಿನ ಹೇಗೆ ಮಲಗಿಸ್ತಾ ಇದ್ದಾಳೆ ಅಂತ. ನಾವು ಇವತ್ತು ಹೊರಟಿರೋದು ನಮ್ಮೂರು ಸಂತೆಗೆ. ಈ ರೂಟ್ಗೆ ನಮ್ಮ ಹೊಸಪೇಟೆ ಸಂತೆನೇ ಜೋರಾಗಿ ನಡೆಯೋದು. ಭಾನುವಾರ ಆದರೆ ಸಾಕು, ಎಲ್ಲ ಹಳ್ಳಿಯಿಂದ ತುಂಬಾ ಜನ ಬರ್ತಾರೆ. ಇದೇ ನೋಡಿ ನಮ್ಮ ಹೊಸಪೇಟೆ ಸಂತೆ. ಹೇಗಿದೆ ನೋಡಿ ನಮ್ಮ ಊರು. ಇನ್ನು ತರಕಾರಿ ರೇಟು, ದಿನಸಿ ರೇಟು ಕೇಳೋದೇ ಬೇಡ. ಈ ಸಂತೆಯಲ್ಲಿ 50 ರೂಪಾಯಿಗೆ ಜಾಸ್ತಿ ಸೊಪ್ಪು ಕೊಡೋದು ಅಂದರೆ ಇವರೊಬ್ಬರೇ. ಇನ್ನು ಟೊಮೊಟೊ ಅಂತೂ ಒಂದು ವಾರ ಕೆಜಿಗೆ 20 ಇದ್ದರೆ ಇನ್ನೊಂದು ವಾರ ಕೆಜಿಗೆ 30 ರೂಪಾಯಿ ಆಗುತ್ತೆ. ಅದರಲ್ಲೂ ಟೊಮೊಟೊನ ನಾವೇ ನೋಡಿ ಆರಿಸ್ಬೇಕು. ತುಂಬಾ ಕೊಳ್ತೋಗಿರೋದೆಲ್ಲ ಟೊಮೊಟೊ ಇರುತ್ತೆ. ಎಲ್ಲದನ್ನು ಅವರೇ ಹಾಕೋದಾದ್ರೆ ಸೇರಿ ಹಾಕಿಬಿಡ್ತಾರೆ. ನನ್ನ ಡೆಲಿವರಿ ಆದಮೇಲೆ ಸಂತೆಗೆ ಬಂದಿದ್ದು ಇವತ್ತೇ ಫಸ್ಟ್. ಅದಕ್ಕೆ ಪರಿಚಯದವರೆಲ್ಲ ಮಾತಾಡಿಸ್ತಾಯಿದ್ರು. ಪಾಪು ಚೆನ್ನಾಗಿದೆಯಾ, ನೀನು ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ನಂಗೆ ತುಂಬಾ ಖುಷಿ ಆಗ್ತಿತ್ತು, ಎಲ್ಲ ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು 50 ರೂಪಾಯಿಗೆ 3 kg ಈರುಳ್ಳಿ ಮಾರ್ತಾಯಿದ್ದು. ಚಿಕ್ಕದಾದ್ರೂ ಪರವಾಗಿಲ್ಲ ಅಂತೇಳಿ ತಗೊಂಡ್ಬಿಟ್ಟೆ. ಬೇರೆ ತರಕಾರಿ ಎಲ್ಲ ಅರ್ಧ kg ತಗೊಂಡೆ. ಇನ್ನು ತರಕಾರಿನ 200 ರೂಪಾಯಿಗೆ ತಗೊಂಡ್ರೆ ದಿನಸಿ ಐಟಮ್ಸ್ ತಗೊಳ್ಳೋಕ್ಕೆ 800 ರೂಪಾಯಿ ಬೇಕಾಗುತ್ತೆ. ಯಾವ್ದನ್ನ ತಗೊಳ್ಳೋದು ಬಿಡೋದಂತಲೇ ಗೊತ್ತಾಗ. ನನ್ನ ಮಗಳಿಗೆ ಗೋಬಿ ಅಂದರೆ ತುಂಬಾ ಇಷ್ಟ. ಯಾವಾಗ ನೋಡಿದ್ರೂ ಭಾನುವಾರ ಆದರೆ ಸಾಕು ಗೋಬಿ ಬೇಕು ಅಂತ ಹಠ ಮಾಡ್ತಾಳೆ. ಇನ್ನು ವಾರದ್ದು ಯಾವಾಗಲೂ ನಮಗೆ ಇಲ್ಲಿ ಗೋಬಿ ಆಗಲಿ ಪಾನಿಪುರಿ ಆಗಲಿ ಯಾವುದೂ ಕೂಡ ಸಿಗೋದಿಲ್ಲ. ಅದಕ್ಕಾಗಿ ಭಾನುವಾರ ಒಂದಿನ ಎಲ್ಲ ಮಾರ್ತಿರ್ತಾರೆ. ಅದಕ್ಕೋಸ್ಕರ ಅವಳಿಗೋಸ್ಕರ ಗೋಬಿನ ತಗೊಂಡೆ. ಇದೇ ನೋಡಿ ನಮ್ಮ ಹೊಸಪೇಟೆ ಸಂತೆ. ಕಟ್ಟೆಯಿಂದ ನೋಡಿದರೆ ನಮ್ಮೂರು ಹೇಗೆ ಕಾಣಿಸುತ್ತೆ ಅಂತೇಳಿ ಒಂದ್ಸಲ ನೋಡಿ. ಸುತ್ತ ಕೂಡ ಬೆಟ್ಟ ಇದೆ. ಬೆಳಿಗ್ಗೆ ತಾನೇ ಬಿಸಿಲಿತ್ತು, ಈಗ ನೋಡಿ ಅಷ್ಟು ಬೇಗ ಎಷ್ಟು ಮೋಡ ಆಗಿದೆ ಅಂತ. ಈ ನಮ್ಮ ಹೊಸಪೇಟೆಲ್ಲೇ ಹೀಗೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನು ನಾನು ಇಲ್ಲೊಂದು ಚಪ್ಪಲ್ ತಗೊಳ್ಳೋಣ ಅಂತೇಳಿ ಹೋದೆ. ಈ 10 ಸೈಜು 9 ಸೈಜು ಇರೋರಿಗೆಲ್ಲ ಒಂದೇ ಪ್ರಾಬ್ಲಮ್ಮು, ಚಪ್ಪಲ್ಲೇ ಸಿಗೋದಿಲ್ಲ. ನಮಗಿಷ್ಟ ಆಗೋ ಥರ ಚಪ್ಪಲ್ಗಳೇ ಸಿಗಲ್ಲ. ಅದರಲ್ಲೂ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ನನ್ನ ಮಗಳು ನೋಡಿ ಗೋಬಿನ ಎಷ್ಟು ಇಷ್ಟಪಟ್ಟು ತಿಂತಾಳೆ ಅಂತೇಳಿ. ನಾನಿನ್ನು ತರಕಾರಿ ಏನೇನು ತಗೊಂಡೆ ನೋಡಿ. ಈರುಳ್ಳಿ, ಟೊಮೊಟೊ, ಸೊಪ್ಪು, ಆಲೂಗೆಡ್ಡೆ, ಕ್ಯಾರೆಟ್, ಸ್ವಲ್ಪ ದಿನಸಿ ಐಟಮ್ಸ್, ಎಣ್ಣೆ, ಹುರಿಗಡಲೆ ಎಲ್ಲ ತಗೊಂಡೆ. ಇನ್ನು ಭಾನುವಾರ ನಾನ್ ವೆಜ್ ಇಲ್ಲದ ದಿನ ಹೋಗೋದೇ ಇಲ್ಲ. ಇದೇ ನೋಡಿ ನಾನು ತಗೊಂಡಿರೋ ಚಪ್ಪಲ್.